ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ರಿಲೇಷನ್ನದು ನೇಮಿಂಗ್ ಸೆರೆಮನಿ ಅನ್ನೋದು ನಡೆದಿತ್ತು 11ನೇ ತಾರೀಕು. ನಾನು ಸಹ ಹೋಗಿದ್ದೆ. ಸ್ವಲ್ಪ ಲೇಟಾಗಿತ್ತು ಅನ್ನೋದು ಬಿಟ್ಟರೆ ನಾಮಕರಣ ಅನ್ನೋದು ತುಂಬ ಚೆನ್ನಾಗಿ ನಡೆದಿತ್ತು. ಅಂದರೆ ನಾನು ಹೋಗಿದ್ದು ಲೇಟ್ ಆಯಿತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಕ್ಯೂಟ್ ಆಗಿರೋ ಈ ಹೆಣ್ಪಾಪಿಗೆ ನೇಮಿಂಗ್ ಸೆರೆಮನಿ ಅನ್ನೋದು ಮಾಡಿದರು. ನಮ್ಮ ರಿಲೇಷನ್ಸ್ ಎಲ್ಲ ಸೇರಿದ್ರು. ಏನಾಯಿತು, ಹೆಂಗೆ ನಡೀತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ಮತ್ತೆ ನೇಮಿಂಗ್ ಸೆರೆಮನಿದು ವಿಡಿಯೋ ಅನ್ನೋದು ನೋಡೋಣವಾ? ಬನ್ನಿ ನೋಡಿ. ಡಿಸೆಂಬರ್ 11ನೇ ತಾರೀಕು ಅನ್ನೋದು ಹೊಸಕೋಟೆಯಲ್ಲಿ ಚೌಟ್ರಿಯಲ್ಲಿ ಈ ನೇಮಿಂಗ್ ಸೆರೆಮನಿ ಅನ್ನೋದು ನಡೆದಿತ್ತು. ಇವರು ನಮ್ಮ ರಿಲೇಷನ್ನೇ ಆಗಬೇಕು. ಅಂದರೆ ಈ ವರ್ಷಗಳಲ್ಲಿ ಹೇಳಬೇಕು ಅಂದ್ರೇ ತುಂಬ ದೊಡ್ಡದಾಗತ್ತೆ. ಹಾಗಾಗಿ ಹೇಳೋಕ್ಕಾಗಲ್ಲ. ನೋಡಿ, ಇವಳಂತೂ ನನ್ನ ಫ್ರೆಂಡು, ಅಂದರೆ ನಮ್ಮ ರಿಲೇಷನ್ನೇ, ಅದರಲ್ಲಿ ಫ್ರೆಂಡು. ಇವರು ನಮ್ಮ ರಿಲೇಷನ್ನೇ, ಇವರು ಅಷ್ಟೇ ನಮ್ಮ ರಿಲೇಷನ್ನೇ. ಹೀಗೆಲ್ಲರೂ ಸೇರಿದರು. ಒಂಥರ ಮದುವೆ ಫಂಕ್ಷನ್ನು ಯಾವುದೇ ಆಗಲಿ ಈ ರೀತಿಯಾಗಿ ನೆಂಟರಿಷ್ಟರು ಎಲ್ಲ ಸೇರಿದ್ರೆ ಅವ್ರ ಹತ್ರ ಮಾತಾಡೋದಾಗಲಿ, ಟೈಮ್ ಸ್ಪೆಂಡ್ ಮಾಡೋದಾಗಲಿ ನನಗಂತೂ ತುಂಬಾ ಇಷ್ಟ. ನಿಮ್ಗೆ ಹೆಂಗೋ ಏನೋ, ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಾವು ಪ್ರತ್ಯೇಕವಾಗಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅಂದರೆ ಒಂದು ದಿನವೆಲ್ಲ ಆಗುತ್ತೆ. ಅದು ಅಲ್ಲದೆ ಒಂದೇ ದಿನಕ್ಕೆ ಒಬ್ಬರನ್ನೇ ನೆಂಟರನ್ನ ಭೇಟಿ ಮಾಡೋಕ್ಕಂತೂ ಆಗೋದು. ದಿನ ಓಡಾಡೋಕ್ಕಾಗತ್ವೆ? ನಮ್ಮದೇ ಕೆಲಸ ಅನ್ನೋದು ಇರುತ್ತಲ್ವ. ಹಾಗಾಗಿ ಇಂಥ ಫಂಕ್ಷನಲ್ಲಿ ಹೋದಾಗ ಇಂಥ ಎಲ್ಲ ರಿಲೇಷನ್ನ ಭೇಟಿ ಮಾಡ್ಬೋದು. ನೋಡಿ, ಪಾಪು ಇಲ್ಲಿ ಕಾಣಿಸ್ತಾ ಇದೆ. ಇದು ಹೆಣ್ಣು ಪಾಪು. ಈ ಪಾಪುಗೆ ನೇಮಿಂಗ್ ಸೆರೆಮನಿ ಅಂತ ಮಾಡಿರೋದು. ಏನಪ್ಪ ನೇಮಿಂಗ್ ಸೆರೆಮನಿ ಅಂತ ಇದ್ದಾರೆ, ನೇಮ್ ಮಾತ್ರ ಹೇಳ್ತಾ ಇಲ್ಲ ಅಂದ್ಕೊಂಬೇಡಿ. ಈ ಪಾಪು ಹೆಸರು ಮಹಿಮಾ ಅಂತ ಇಟ್ಟಿದ್ದಾರೆ. ತಾಯಿ ಶಕ್ತಿ ದೇವತೆ ಹೆಸರಾಗಿರುತ್ತೆ ಮಹಿಮಾ ಅನ್ನೋದು. ತುಂಬ ಕ್ಯೂಟೆಸ್ಟ್ ನೇಮ್ ಅಲ್ವಾ? ಎಷ್ಟು ಚೆನ್ನಾಗಿದೆ ನೇಮು. ಹಾಗೆ ನೋಡಿ, ಇವರೆಲ್ಲ ನಮ್ಮ ರಿಲೇಷನ್ಸು. ನಾವೆಲ್ಲ ಒಂದೇ ವಠಾರದಲ್ಲಿ ಇದ್ದಂತಹವರು ಮೊದಲಿಗೆ. ಹಾಗಾಗಿ ಈಗ ಬೇರೆ ಬೇರೆ ಇದ್ದೀವಿ. ಈ ರೀತಿ ಫಂಕ್ಷನಲ್ಲಿ ಭೇಟಿ ಮಾಡೋಂಗೆ ಆಯಿತು. ಈ ರೀತಿ ಎಲ್ಲ ಡೆಕೋರೇಷನ್ ಅನ್ನೋದು ಪಾಪು ತೊಟ್ಲು ಅಲಂಕಾರ ಇರ್ಬೋದು, ಆ ನೇಮಿಂಗ್ ಸೆರೆಮನಿದು ಫೋಟೋ ಆಗಿರ್ಬೋದು, ತುಂಬ ಚೆನ್ನಾಗಿ ಈ ರೀತಿ ಡೆಕೋರೇಷನ್ ಮಾಡೋರಿದ್ರು. ಹಾಗೆ ಇಲ್ಲಿ ಓಡಾಡ್ತಾ ಇದೆ ನೋಡಿ, ಆ ಹುಡುಗಿ ಕೂಡ, ಮಗು ಕೂಡ ನಮ್ಮ ಹುಡುಗಿ, ನಮ್ಮ ರಿಲೇಷನ್ ಮಗುನೇ. ಈ ರೀತಿಯಾಗಿ ಎಲ್ಲ ಫೋಟೋಗಳೆಲ್ಲ ನೆಂಟರೆಲ್ಲ ತೆಗೆಸ್ಕೊತಾ ಇದ್ರು. ಪಾಪು ಅವರು ಅಮ್ಮ ಅಪ್ಪ ಇದ್ದಾರಲ್ವ, ಅವ್ರ ಕಡೆ ನೆಂಟರು ಇವರೆಲ್ಲ, ಅಜ್ಜಿ ತಾತ ಹಾಗೆ ಅಜ್ಜಿ ಎಲ್ಲ ಬಂದಿದ್ದರು. ನಾನು ಸ್ವಲ್ಪ ಲೇಟ್ ಆಯಿತು, ಹೋಗೋ ಹೊತ್ತಿಗೆ ಸ್ವಲ್ಪ ಜನ ಹೊರಟೋಗಿದ್ರು. ಹಾಗೂ ಕೂಡ ಇಷ್ಟು ಮಾತ್ರ ಫೋಟೋ ಕವರ್ ಮಾಡೋಕ್ಕಾಯ್ತು, ವಿಡಿಯೋ ಕವರ್ ಮಾಡೋಕ್ಕಾಯ್ತು ಅಂತಲೇ ಹೇಳ್ಬೋದು. ಹೀಗೆ ನಾಮಕರಣ ಸಂಭ್ರಮ ಅನ್ನೋದು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನಡೆದಿತ್ತು. ನೋಡಿ, ಇಲ್ಲಿ ಬಂದು ಹಾಯ್ ಹೇಳ್ತಾಯಿದ್ರು. ಅವರು ಹಾಗೆ ಹೊರಟೋಗ್ತಾ ಇದ್ದಾರೆ ಪಾಪ, ವಿಡಿಯೋಗೆ ಫೋಸ್ ಕೊಡ್ತೀರಾ. ಹೀಗೆ ನೋಡಿ, ನಾವೆಲ್ಲರೂ ಒಂದೇ ವಠಾರದಲ್ಲಿ ಇದ್ದವರು. ನಮಗಂತೂ ತುಂಬಾ ಖುಷಿ ಆಯಿತು ಈ ಫಂಕ್ಷನಲ್ಲಿ ಇವ್ರನ್ನೆಲ್ಲರನ್ನೂ ಮೀಟ್ ಮಾಡೋಕ್ಕಾಯ್ತಪ್ಪ ಅಂತ. ಹಾಗೆ ನೋಡಿ, ಈ ರೀತಿ ಫಂಕ್ಷನ್ಗಳಲ್ಲೇ ಫ್ರೆಂಡ್ಸ್ನಾಗಲಿ, ನೆಂಟರನ್ನಾಗಲಿ, ರಿಲೇಷನ್ಸ್ನಾಗಲಿ ಮೀಟ್ ಮಾಡೋಕ್ಕಾಗೋದು. ಈ ರೀತಿ ಫೋಟೋ ವಿಡಿಯೋ ಅನ್ನೋದು ಕ್ಯಾಮ್ರಾಮನ್ ಅನ್ನೋದು ಮಾಡ್ತಾಯಿದ್ರು. ಪಾಪುಗೆ ಇನ್ನೂ ಸ್ವಲ್ಪ ಕೂತ್ಕೊಳಕ್ಕೆ ಅಷ್ಟಾಗಿ ಬರಲ್ಲ, 9 ಮಂತ್ಸ್ ಬೇಬಿ. ಹಾಗಾಗಿ ಬಿದ್ದೋಗುತ್ತೆ ಅಂತ ಇವರು ಆ ಕಡೆ ಈ ಕಡೆ ಕವರ್ ಮಾಡ್ತಾಯಿದ್ರು, ಹಾಗೆ ಆಟ ಆಡಿಸ್ತಾಯಿದ್ರು. ಬಂದಿರೋರೆಲ್ಲ ಪಾಪುನ ಎತ್ಕೊಳ್ಳೋದು, ನಂದೊಂದು ಫೋಟೋ ತೆಗೀರಿ ಅಂತ ಪಾಪು ಜೊತೆಯಲ್ಲಿ ಅಂತ ಅನ್ನೋದು. ಎಷ್ಟೋ ಜನದ ಹತ್ರ ಹೋದಾತು. ಆ ಪಾಪು ಕೂಡ ಎಲ್ಲರ ಜೊತೆ ಹೋಗಿ ಎಲ್ಲರ ಕೈಯಲ್ಲೂ ನಲಗೋಗಿತ್ತು, ಮಲ್ಲಿಗೆ ಥರ ಅಂತಲೇ ಹೇಳ್ಬೋದು ಪಾಪು ಅಂತೂ. ನೋಡಿ, ಈ ರೀತಿಯಾಗಿ ನಮ್ಮದು ಪಿಕ್ಕು ನೋಡಿ, ನಾನು ಸಹ ಇದ್ದೀನಿ ಇಲ್ಲಿ ಮಧ್ಯದಲ್ಲಿ. ತುಂಬ ಚೆನ್ನಾಗಿತ್ತು. ನಾಮಕರಣ ಸಂಭ್ರಮ ಅನ್ನೋದು ತುಂಬ ಜೋರಾಗೆ ನಡೆದಿತ್ತು. ಈ ರೀತಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ಊಟಕ್ಕೆ ಸಹ ಹೋದ್ವಿ. ಊಟದ್ದು ಮೆನು ಸಹ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಅನ್ನೋದು ಮಾಡಿದರು. ಬಳೆ ಎಲೆ ಊಟನೇ ಮಾಡಿದರು. ಈ ರೀತಿ ನೋಡಿ, ಇವನಂತೂ ನನ್ನ ತಮ್ಮ ವರ್ಷನೇ ಆಗಬೇಕು, ಹರೀಶ ಅಂತ. ಇವ್ರ ತಮ್ಮ ಹೆಂಡತಿ ಮಕ್ಕಳು. ಹಾಗೆ ಬಾಳೆ ಎಲೆ ಊಟ ಅಂದರೆ ಹೆಸರುಬೇಳೆ,
ಮತ್ತು ಹೆಸರುಬೇಳೆ ಅಂದರೆ ಕೋಸಂಬರಿ, ಎಲೆಕೋಸು ಪಲ್ಯ, ಬೀನ್ಸ್ ಪಲ್ಯ, ಹೋಳಿಗೆ ಜೊತೆಗೆ ತುಪ್ಪ, ಹಾಗೆ ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ಸಹ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ ಅಂತೂ. ನಾನು 1 ಗಂಟೆ ಆಗಿತ್ತು ಮೋಸ್ಟ್ಲಿ ಈ ಊಟ ಅನ್ನೋದು ಮಾಡೋ ಹೊತ್ತಿಗೆ. ನೋಡಿ, ಈ ರೀತಿಯಾಗಿ ಊಟಕ್ಕೆ ಎಲ್ಲರೂ ನೆರೆದಿದ್ದರು. ಊಟ ಸಹ ಮಾಡ್ತಾಯಿದ್ರು. ಕೆಲವರು ಊಟ ಮಾಡ್ಕೊಂಡು ಹೊರಟಿದ್ರು, ಟೈಮ್ ಬೇರೆ ಆಗೋಗಿತ್ತಲ್ವ, ಹಾಗಾಗಿ. ಜೊತೆಗೆ ಪೂರಿ, ಕುರ್ಮಾ, ವಾಂಗಿಬಾತು, ಅನ್ನ ಸಾಂಬಾರು ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಈ ರೀತಿಯಾಗಿ ನಾಮಕರಣದ ಸಂಭ್ರಮ ಅನ್ನೋದು, ನೇಮಿಂಗ್ ಸೆರೆಮನಿ ಅನ್ನೋದು ನಡೆದಿತ್ತು. ತುಂಬಾ ಖುಷಿಯಾಯಿತು ನಾನಂತೂ ಹೋಗಿದ್ದಕ್ಕೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.